2309. ಅಣ್ಣ ಇಲ್ಲೇ ಮುಂದ್ಗಡೆ ಪೆಟ್ರೋಲ್ ಬಂಕ್ ಹತ್ರ ಇನ್ನೊಬ್ರು ಹತ್ಕೊಂತಾರ. ಅಣ್ಣ ಯಾವೂರು ಅಣ್ಣ? ನಿಮ್ನೆ ಕೇಳ್ತಾರದು ಯಾವೂರಣ್ಣ? ರಾಯಚೂರು. ಓ ರಾಯಚೂರು ನಮ್ಮೂರು. ಅಲ್ಲಿ ನಿಜಲಿಂಗಪ್ಪ ನಗರ್. ನಮ್ಮ ಏರಿಯಾನೇ. ಅಲ್ಲಿ ಯಾವ ರೋಡು? ATM ಸರ್ಕಲ್ ಕೃಷ್ಣ ಬೇಕ್ರಿ ಎದುರುಗಡೆ ಅಲ್ವಾ? ಏ ಮಂಗ್ಯ ನನ್ನ ಮಗನ, ನೀ ಮಕ ಮುಚ್ಕೊಂಡ್ರೆ ಗೊತ್ತಾಗಲ್ಲ ಅನ್ಕೊಂಡೇನ? ಮಾಸ್ಕ್ ತೆಗಿಲಿ ಮಾಸ್ಕ್. ಅಲ್ಲಿ ನೀನ್ ತುಡುಗು ಮಾಡಿ ನನ್ನ ಮಗನ ಮಕ ಮುಚ್ಕೊಂಡ್ರೆ ಅಡ್ಡಾಡಕ. ಸಾರಿ ಕಣ್ರು, ನಿಮ್ಮನ್ ಮತ್ತೆ ನೋಡ್ಬಾರ್ದಂತ ನಂಬರ್ ಚೇಂಜ್ ಮಾಡಿ ನಾನು ನಿಮ್ಮಿಂದ ದೂರ ಆಗ್ಬಿಟ್ಟೆ. ನಾನು ಅವತ್ ಬೇಕು ಅಂತ ಹಂಗ್ ಮಾಡಿಲ್ಲ. ಅಲ್ಲೇ ನೀ ನಮ್ನ ಅರ್ಥ ಮಾಡ್ಕೊಂಡಿದ್ದ. ನೋಡ್ಗುರು, ಅವತ್ ನಡೆದಿರೋದು ದೊಡ್ಡ ಮ್ಯಾಟ್ರೇ ಅಲ್ಲ. ಫ್ರೆಂಡ್ಶಿಪ್ ಅಂದ್ಮ್ಯಾಗ ಒಂದ್ ಮಾತು ಬರ್ತತಿ, ಒಂದ್ ಮಾತು ಹೋಗತಿ. ಅಷ್ಟಕ್ಕೆಲ್ಲ ಯಾರಾದ್ರೂ ದೂರ ಆಗ್ತಾರಣ? ಹಂಗಲ್ಲ ವಿಜಿ, ನೀವಿಬ್ರು ಅವತ್ತು ಚೆನ್ನಾಗಿ ದುಡಿತಾ ಇದ್ರಿ. ನಾನು ಕ್ರಿಕೆಟರ್ ಆಗೋಣ ಅಂತ ಏನೇನೆಲ್ಲ ಮಾಡಿದೆ, ಆದ್ರೆ ಆಗ್ಲಿಲ್ಲ. ಸಾಕ್ಷಿನು ನನ್ಕಿನ್ನ ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ಲು. ಅವ್ರ ಮನೆ ಹಾಳಷ್ಟು ನಾವು ದುಡಿತಾ ಇರ್ಲಿಲ್ಲ. ಈ ಕ್ರಿಕೆಟ್ ಅಂತ ನನ್ನ ಟೈಮ್ನೆಲ್ಲ ವೇಸ್ಟ್ ಮಾಡ್ಕೊಂಡೆ. ಅದೆಲ್ಲ ಸೇರ್ಕೊಂಡು ಅವತ್ತು ದೊಡ್ಡ ಜಗಳನೇ ಆಗೋಯ್ತು. ಲೇ ಮಗ, ನೀ ಎಷ್ಟು ದುಡಿತಿದೆ ಅಂತ ನೋಡ್ಕರ ನೀನೆ ಸ್ನೇಹ ಮಾಡಿದ್ವಿ ನಾವು. ಲಿಟ್ರಲಿ ಒಂದೇ ತಟ್ಟಿಲಿ ಊಟ ಮಾಡ್ಕೊಂಡು ಬೆಳೆದ್ ಬಂದಿರೋರು ನಾವು. ಹಲೋ ಮಗ, ಅವ್ರು ಬಂದ್ರಂತೆ, ಪೆಟ್ರೋಲ್ ಬಂಕ್ ಹತ್ರ ನಡಿ. ಮಾಡಿರೋ ಪ್ರಾಮಿಸ್ ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಆ ಪ್ರಾಮಿಸ್ಗೋಸ್ಕರ ನಾನು ನಿನ್ ಜೊತೆ ಇರ್ಲಿಲ್ಲ. ಸಾರಿ ಸಾಕ್ಷಿ, ನಾನು ಕ್ರಿಕೆಟ್ ಪ್ಲೇಯರ್ ಆಗ್ಲಿಲ್ಲ. ನಿನ್ಗೆ ಒಳ್ಳೆ ಬಾಯ್ ಫ್ರೆಂಡ್ ಆಗ್ಲಿಲ್ಲ, ಇವರಿಗೆ ಒಳ್ಳೆ ಫ್ರೆಂಡ್ ಆಗ್ಲಿಲ್ಲ. ಎಷ್ಟು ದಿನ ಅಂತ ನಾನು ಅಪ್ಪನ ದುಡ್ಲೆ ತಿಂಡಿ, ನಿನ್ ದುಡ್ಲೆ ಊಟ, ಫ್ರೆಂಡ್ಸ್ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸೋಳು ಹೇಳು. ಪಿಚ್ಗೋಸ್ಕರ ನಾನು ಏನೇನೆಲ್ಲ ಮಾಡಿದೆ, ಆದ್ರೆ ಅದು ನನಗೆ ಆಗ್ಲಿಲ್ಲ. ನಾನೊಬ್ಬ ಲೂಸರ್. ನೋಡು, ಈಗ ಕ್ಯಾಬ್ ಓಡಿಸ್ಕೊಂಡು ಕುಂತಿದ್ದೀನಿ. ಏನ ಕ್ಯಾಬ್ ಓಡಿಸ್ಕೊಂಡ? ಯಾಕಿದೇನು ದುಡಿಕೆ ಅಲ್ಲನ? ಲೇ, ಎಲ್ರು ಅನ್ಕೊಂಡಂಗ ಬದುಕೊಂಗಿದ್ದಿದ್ರ ಎಲ್ರು ದೇವ್ರ ಆಗ್ಬಿಡ್ತಿದ್ರ. ನಮ್ ವಿಜ್ಜಿ ಚಿಕ್ಕ ವಯಸ್ಸಿಂದ ಸಿಂಗರ್ ಆಗ್ಬೇಕಂತಿದ್ದ. ನಂದು ಆಸೆನ ಬೇರೆ ಇತ್ತು, ಆಗ್ಲಿಲ್ಲ. ಹಂಗಂತೇಳಿ ಮುಂದಿನ ಜೀವನ ಹಾಳು ಮಾಡ್ಕೊಂಡ್ ಇರಕ್ಕಾಗತ್ತಾನ? ಲೋ, ಪಿಚ್ಚು ನಿನ್ನ ಪಿರ್ಸಲೆಲ್ಲ ಓಕೆ. ಸಾಕ್ಷಿ ಅವಳೇನ್ ಮಾಡಿದ್ಲು? ನಿನ್ಗೋಸ್ಕರ ಹುಡುಕ್ದಿರೋ ಜಾಗ ಇಲ್ಲ, ಹೊಡೆದಿರೋ ಕಷ್ಟನೇ ಇಲ್ಲ. ಮಗ, ನಿನ್ ಪ್ರಾಬ್ಲಮ್ ಏನ್ ಗೊತ್ತಾ? ಅವನೇನ್ ಥಿಂಕ್ ಮಾಡಿದ, ನಾನೇನ್ ಥಿಂಕ್ ಮಾಡಿದೆ, ಅವಳೇನ್ ಥಿಂಕ್ ಮಾಡಿದ್ಲು, ಎಲ್ಲಾ ಥಿಂಕು ನೀನೇ ಮಾಡಿ ನೀನೇ ಒಂದು ಡಿಸಿಷನ್ಗೆ ಬರೋದು. ದುಡ್ಡು ಸಾಕ್ತೀನಿ ಅನ್ನೋ ಛಲ ಇದೆಯಲ್ವಾ, ಅಷ್ಟೇ ಸಾಕು. ರಾಣಿ ತರ ನೋಡ್ಕೊಳ್ಳೋದು ಬೇಡ. ನನ್ನನ್ನ ನಾನೇ ನೋಡ್ಕೋತೀನಿ. ನೀನ್ ಒಪ್ಪಿಗೆ ಇದ್ರೆ ನೀನ್ ಸ್ಟೇಬಲ್ ಆಗೋವರೆಗೂ ನಾನೇ ನೀನ್ ನೋಡ್ಕೋತೀನಿ. 0 ಇಂದ ಜೊತೆಗೆ ಜೀವನ ಕಟ್ಕೊಳ್ಳೋಣ.